ಪ್ರೈಸ್ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಕೀರ್ತನೆಗಳು 34ನೇ ಅಧ್ಯಾಯ 12ನೇ ವಚನವನ್ನು ನಾನು ಧ್ಯಾನ ಮಾಡ್ತಾ ಇದ್ದೇನೆ. ದೀರ್ಘಾಯುಷ್ಯವು ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ, ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಹಿಡಿದುಕೋ ಎಂಬುದಾಗಿ ಇಲ್ಲಿ ವಾಕ್ಯ ಹೇಳುತ್ತದೆ. ಭೂಮಿಯಲ್ಲಿ ಬಹುದಿನಗಳ ಕಾಲ ನಾವು ಬದುಕಿ ಸುಖವನ್ನು ಅನುಭವಿಸಬೇಕಾದ್ರೆ ನಿಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳ್ರಿ ಎಂಬುದಾಗಿ. ಹಾಗಾದರೆ ತುಂಬ ದಿನಗಳ ಕಾಲ ನಾವು ಜೀವಿಸಬೇಕೆಂಬುದಾಗಿ ಬಯಸುವುದಾದರೆ ವಾಕ್ಯದ ಆಧಾರ ನಮ್ಮ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ ನಾವು ಕಾಪಾಡಿಕೊಳ್ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ನಮ್ಮ ನಾಲಿಗೆ ಕೆಟ್ಟದ್ದನ್ನು ಮಾತನಾಡುವುದಕ್ಕೂ ನಮಗೂ ಏನು ಸಂಬಂಧ ಎಂಬುದಾಗಿ ಯೋಚಿಸುವುದಾದರೆ ಬೈಬಲ್ ಹೇಳ್ತದೆ, ಜ್ಞಾನೋಕ್ತ ಪುಸ್ತಕದಲ್ಲಿ, ಜೀವವನ್ನು ಮರಣವನ್ನು ನಿಮ್ಮ ನಾಲಿಗೆಯಲ್ಲಿ ನಾನು ಇಟ್ಟಿದ್ದೇನೆ ಎಂಬುದಾಗಿ. ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನೀನು ಏನನ್ನು ಮಾತನಾಡುತ್ತೀಯೋ ಅದರ ಮೇಲೆ ನಿನ್ನ ಭವಿಷ್ಯತ್ ಕಾಲ ನಿರ್ಧಾರವಾಗ್ತದೆ. ನೀನು ಹೆಚ್ಚು ಕಾಲ ಬದುಕಬೇಕಾ, ನಿನ್ನ ನಾಲಿಗೆಯಲ್ಲಿ ಒಳ್ಳೆ ಮಾತುಗಳನ್ನು ಆಡೋದನ್ನು ಅಭ್ಯಾಸ ಮಾಡು. ಯಾಕಂದರೆ ನೀನು ಏನನ್ನು ನುಡಿಯುತ್ತೀಯೋ ಅದು ನೆರವೇರತಕ್ಕಂಥದ್ದಾಗಿದೆ. ದೇವರ ಮಗುವೆ, ಬಹುದಿನಗಳ ಕಾಲ ನಾವು ಬದುಕುವಂಥ ಆಸೆ ಉಳ್ಳತಕ್ಕಂಥ ನಾವೆಲ್ಲರೂ ನಮ್ಮ ನಾಲಿಗೆಯನ್ನು ಕೆಟ್ಟದ್ದಕ್ಕೆ ಹೋಗದಂತೆ ನಾವು ಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು. ವಂಚನೆಯ ಮಾತುಗಳನ್ನು ಆಡದಂತೆ ನಮ್ಮ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸ್ತಾ ಇದ್ದೇವೆ. ಇವತ್ತು ನನ್ನನ್ನು ಕುರಿತಾಗಿ ನಾನು ಮಾತನಾಡುವಾಗ, ಅಥವಾ ನನ್ನ ಕುಟುಂಬವನ್ನು ಕುರಿತಾಗಿ, ನೀನು ನಿನ್ನನ್ನು ಕುರಿತಾಗಿ, ನಿನ್ನ ಕುಟುಂಬವನ್ನು ಕುರಿತಾಗಿ ಮಾತನಾಡುವಾಗ ಏನನ್ನು ಮಾತನಾಡ್ತಾ ಇದ್ದಿ? ಒಳ್ಳೆಯದನ್ನು ಮಾತನಾಡಬೇಕು. ನಿನ್ನ ನಾಲಿಗೆ ಯಾವಾಗಲೂ ಕೆಟ್ಟದ್ದನ್ನೇನಾದರೂ ಅರಿಕೆ ಮಾಡ್ತಾ ಇದ್ರೆ, ಮಾತನಾಡ್ತಾ ಇದ್ರೆ ಆಯುಷ್ಕಾಲಗಳು ಕಡಿಮೆ ಆಗ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಬಹುದಿನಗಳ ಕಾಲ ಬದುಕುವಾಗ, ನಮಗೆ ಆಸೆ ಉಳ್ಳವರಾಗಿರುವಾಗ, ಸಾಧಿಸುವುದಕ್ಕೆ ನಾವು ಮನಸ್ಸುಳ್ಳವರಾಗಿರುವಾಗ ಸಾಧ್ಯವಾದಷ್ಟು ನಾವು ಒಳ್ಳೆ ಮಾತುಗಳನ್ನು ಆಡುವುದನ್ನು ಅಭ್ಯಾಸ ಮಾಡಬೇಕು. ನಾನು ಅಭಿವೃದ್ಧಿ ಆಗ್ತೇನೆ, ನನ್ನ ಕುಟುಂಬದಲ್ಲಿ ನಾನು ಒಳ್ಳೆ ವ್ಯಕ್ತಿ ಆಗಿರ್ತೇನೆ, ನನ್ನ ಗ್ರಾಮದಲ್ಲಿ ಒಳ್ಳೆ ವ್ಯಕ್ತಿ ಆಗಿರ್ತೇನೆ, ನಾನು ಏನಾದರೂ ಸಾಧನೆ ಮಾಡುತ್ತೇನೆ, ನಾನು ಒಂದು ಸಂಪಾದನೆಯನ್ನು ಮಾಡಿ ತೋರಿಸುತ್ತೇನೆ. ಹೀಗೆ ಎಲ್ಲ ವಿಷಯಗಳಲ್ಲೂ ಕೂಡ ಒಳ್ಳೆಯದನ್ನು ಮಾತನಾಡೋದನ್ನು ಅಭ್ಯಾಸ ಮಾಡಬೇಕು. ಯಾಕಂದರೆ ಅನೇಕರು ಏನು ಮಾಡ್ತಾರಂದರೆ, ತನ್ನ ಜೀವಿತವನ್ನು ಕುರಿತಾಗಿ ಯಾವಾಗಲೂ ಜಿಗುಪ್ಸಿಯ ಮಾತುಗಳನ್ನು ಆಡ್ತಾರೆ. ನನ್ನಿಂದ ಏನು ಸಾಧ್ಯವಾಗಲ್ಲ, ನಾನು ಏನು ಮಾಡಲಿಕ್ಕೆ ಹೋದರೂ ಕೂಡ ಫೇಲ್ಯೂರ್ ಆಗ್ತದೆ, ಸೋಲನ್ನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ. ದೇವರ ಮಗುವೆ, ನಿನ್ನ ಪರಿಸ್ಥಿತಿಯನ್ನು ನೋಡಿ ಯಾವಾಗಲೂ ಇದುವರೆಗೆ ನೀನು ಕೆಟ್ಟದ್ದನ್ನು ಮಾತನಾಡಿರ್ಬೋದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬಹುದಿನಗಳ ಕಾಲ ಬದುಕಬೇಕೋ, ನೀನು ನಿನ್ನ ನಾಲಿಗೆಯನ್ನು ಕೆಟ್ಟದಕ್ಕೆ ಹೋಗದಂತೆ ಕಾಪಾಡಿ ಎಂಬುದಾಗಿ. ನಿನ್ನ ನಾಲಿಗೆಯಿಂದ ದುರ್ಭಾಷೆಗಳನ್ನು ಒದಗಿಸಿಬಿಡು, ಅಂದರೆ ತೆಗೆದುಹಾಕಿಬಿಡು. ಕೆಟ್ಟದನ್ನು ಮಾತನಾಡೋದನ್ನು ನಿಲ್ಲಿಸು. ಕೆಟ್ಟದನ್ನು ಕುರಿತಾಗಿ ಯೋಚನೆ ಮಾಡೋದನ್ನು ನಿಲ್ಲಿಸು. ನಿನ್ನನ್ನು ಕುರಿತಾಗಿ, ನಿನ್ನ ಕುಟುಂಬವನ್ನು ಕುರಿತಾಗಿ, ನಿನ್ನ ಭವಿಷ್ಯತನ್ನು ಕುರಿತಾಗಿ, ನಿನ್ನ ಕೆಲಸ, ಕಾರ್ಯ, ವಿದ್ಯಾಭ್ಯಾಸ ಯಾವ ರಂಗದಲ್ಲಿ ನೀನಿದೆಯೋ ಅದನ್ನು ಕುರಿತಾಗಿ ಒಳ್ಳೆಯದನ್ನು ಮಾತನಾಡುವುದನ್ನು ನೀನು ಅಭ್ಯಾಸ ಮಾಡಿದರೆ, ನೀನೇನು ಮಾತನಾಡ್ತಾ ಹೋಗ್ತೀಯೋ ಅದು ನಿನ್ನ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಯಾಕಂದರೆ ವಾಕ್ಯ ಹೇಳುತ್ತದೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದೆಂಬುದಾಗಿ. ಆ ಬೇಡತಕ್ಕಂಥ ನಾಲಿಗೆ ನಿನ್ನದಾಗಿದೆ. ಆ ನಾಲಿಗೆಯಲ್ಲಿ ಬೇಡವಾದ ವಿಷಯವನ್ನು ಮಾತನಾಡದೆ ಒಳ್ಳೆಯ ವಿಷಯಗಳನ್ನು ಮಾತನಾಡು. 14ನೇ ವಚನ ಕೂಡ ಈಗ ಹೇಳುತ್ತೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ. ನನ್ನ ನೋಡ್ತಕ್ಕಂಥ ದೇವರ ಮಕ್ಕಳೇ, ನಾವು ಬದುಕಿ ಬಾಳಬೇಕಾದವರಾಗಿದ್ದೇವೆ, ನಾವು ಸಾಧಿಸಬೇಕಾದವರಾಗಿದ್ದೇವೆ. ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವರೇ, ಕೆಲಸ ಮಾಡತಕ್ಕಂಥವರೇ, ಕುಟುಂಬದಲ್ಲಿರುವಂಥವರೇ, ಪ್ರತಿಯೊಬ್ಬರು ಕೂಡ ಗಮನಿಸ್ರಿ. ನೀವು ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವಿತ ಸಮಾಧಾನಕರವಾಗಿರುತ್ತದೆ. ನೀವು ಸಹ ಅಭಿವೃದ್ಧಿ ಆಗ್ತೀರಿ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ದೊರಕುತ್ತದೆ. ಯಾಕಂದರೆ ನಾವು ಒಳ್ಳೆ ಮಾತುಗಳನ್ನು ಆಡುವಾಗ ನಮಗೆ ಸ್ನೇಹಿತರು ದೊರಕ್ತಾರೆ. ನಾವು ಒಳ್ಳೆ ಮಾತುಗಳನ್ನು ಆಡುವಾಗ ಒಂದು ಒಳ್ಳೆ ಕಡೆ ಕೆಲಸ ಸಿಗಬಹುದು. ನಾವು ಯಾರ ಜೊತೆಯಲ್ಲಿ ಇರುವಾಗಲೂ ಕೂಡ ಪ್ರೀತಿ, ಅನ್ಯೋನ್ಯತೆ ಮಾತುಗಳನ್ನು ಆಡುವಾಗ ಒಂದು ಸಂಬಂಧಗಳು ಗಟ್ಟಿಯಾಗ್ತವೆ. ಅಂದರೆ ನಮ್ಮ ಒಳ್ಳೆಯ ಮಾತುಗಳು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ಪ್ರಿಯರೇ. ಅದಕ್ಕೆ ವಾಕ್ಯ ಹೇಳ್ತದೆ, ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ, ಅಂದರೆ ವಂಚನೆಯ ಮಾತುಗಳನ್ನು ಆಡದಂತೆ ನಿನ್ನ ತುಟಿಗಳನ್ನು ಬಿಗಿಯಾಗಿಡೋದಕ್ಕೂ ಎಂಬುದಾಗಿ. ದೇವರ ಮಕ್ಕಳೇ, ಇವತ್ತು ನಿರ್ಧಾರ ಮಾಡಿರಿ, ದೇವರೇ ನಾನು ಕೆಟ್ಟ ಮಾತುಗಳನ್ನು ಮಾತನಾಡಲ್ಲ, ಕೆಟ್ಟ ವಂಚನೆಯ ಮಾತುಗಳಿಗೆ ನನ್ನ ತುಟಿಗಳನ್ನು ಉಪಯೋಗ ಮಾಡಲ್ಲ. ಯಾಕಂದರೆ ನಾನು ನೀನು ಕರ್ತನಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. ನಾವು ಕರ್ತನನ್ನು ಸ್ತುತಿ ಮಾಡುವುದಕ್ಕಾಗಿ ಆರಿಸಲ್ಪಟ್ಟವರಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಯಾವಾಗಲೂ ಕೂಡ ನಾವು ಕರ್ತನನ್ನು ಸ್ತುತಿ ಮಾಡುವವರಾಗಿ, ಎಲ್ಲ ಜನರಿಗೆ ಒಳ್ಳೆಯದನ್ನು ಮಾತನಾಡುವವರಾಗಿ, ಒಳ್ಳೆಯದನ್ನು ಬಯಸುವವರಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಬಹುದಿನಗಳ ಕಾಲ ಬದುಕುವಂತೆ ಮಾಡಿ ನಮ್ಮನ್ನು ಆಶೀರ್ವದಿಸಿ ಅನೇಕರಿಗೆ ನಾವು ಸಾಕ್ಷಿಯಾಗಿರುವಂಥ ದೇವರು ಕೃಪೆ ಮಾಡುವನಾಗಿದ್ದಾನೆ. ಈ ವಾಕ್ಯ ಕೇಳಿದಂಥ ನೀವೆಲ್ಲರೂ ಕೂಡ ಖಂಡಿತವಾಗಿ ನಾನು ವಿಶ್ವಾಸ ಮಾಡುತ್ತೇನೆ, ಕೆಟ್ಟದನ್ನು ಮಾತನಾಡುವುದರಲ್ಲಿ, ವಂಚನೆ ಮಾತನಾಡುವುದರಲ್ಲಿ ನೀವು ಜಾಗರೂಕತರಾಗಿ ಇರ್ತೀರಿ, ಅದನ್ನು ಮಾತನಾಡುವಲ್ಲ ಎಂಬುದಾಗಿ ನೀವು ಕೂಡ ನಿರ್ಧರಿಸಿರಿ. ಒಳ್ಳೆ ಮಾತುಗಳನ್ನು ಆಡಿ ಒಳ್ಳೆ ಭವಿಷ್ಯವನ್ನು ಕಟ್ಟಿಕೊಡ್ರಿ.
ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.